ನನ್ನ ಉಸಿರಲ್ಲಿ ಬೆರೆತಂತಹ ಕನ್ನಡ ನಾಡಿನ ಕರ್ನಾಟಕ ರಾಜ್ಯದ ಜೀವನಾಡಿಯಾದಂತಹ ಕರ್ನಾಟಕ ರಾಜ್ಯ ರಸ್ತೆ ಸಾರಿಗೆ ನಿಗಮ ಹಾಗೂ ಬೆಂಗಳೂರು ಮಹಾನಗರ ಸಾರಿಗೆ ಸಂಸ್ಥೆಗಳಲ್ಲಿ ಪ್ರಯಾಣಿಸುವಂತಹ ಪ್ರಯಾಣಿಕರು ದೇವರುಗಳಲ್ಲಿ ನಮ್ರ ವಿನಂತಿ. ಹಾಗೂ ಇನ್ನೊಂದು ವಿಷಯ ಏನಂದ್ರೆ, ನಾವು ನಿಮ್ಮೊಡನೆ ಪ್ರಯಾಣಿಕರೊಡನೆ 24 ಗಂಟೆಗಳ ಕಾಲ ಸೇವೆ ಸಲ್ಲಿಸುತ್ತಿರುವುದರಿಂದ ನಾನು ಇವತ್ತು ಸೋಷಿಯಲ್ ಮೀಡಿಯಾ ಮುಖಾಂತರ ಈ ಸಂದೇಶವನ್ನು ನಿಮಗೆ ರವಾನೆ ಮಾಡುತ್ತಿದ್ದೇನೆ. ಯಾಕಂದ್ರೆ ದಯವಿಟ್ಟು ತಪ್ಪಿಕೊಳ್ಳಬೇಡಿ, ನಿಮಗೆಲ್ಲ ಇದು ವಿಷಯ ಗುರುತಿರುವಂತಹ ವಿಷಯನೇ. ಆದ್ರೆ ನಾವು ಪದೇ ಪದೇ ಹೇಳಬೇಕಾಗಿರುತ್ತೆ. ಅಂದ್ರೆ ಕರ್ತವ್ಯ ನಿರ್ವಹಿಸಬೇಕಾದ್ರೆ ನಮಗೂ ತೊಂದರೆ ಆಗಬಾರ್ದು, ನಿಮಗೂ ತೊಂದರೆ ಆಗಬಾರ್ದು. ಅದಕ್ಕೆ ಈ ವಿಷಯವನ್ನು ಹೇಳ್ತಿರ್ತೀನಿ. ಎಲ್ಲರೂ ಗಮನವಿಟ್ಟು ಕೇಳಿ, ಶ್ರದ್ಧೆಯಿಂದ ನೋಡಿ, ನಮ್ಮನ್ನು ಉಳಿಸಿ ಬೆಳೆಸಿ. ನೋಡಿ, ಎಸ್ಪೆಷಲಿ ಮಹಿಳೆಯರು, ನಿಮಗೆ ಹತ್ತಬೇಕಾದ್ರೆ ಇಳಿಬೇಕಾದ್ರೆ ಮೊಬೈಲ್ ಬಿಡಿ, ಅಕ್ಕ ಮೊಬೈಲ್ ಬಿಡಿ, ಅಮ್ಮ ಮೊಬೈಲ್ ಬಿಡಿ, ಮೇಡಮ್ ಮೊಬೈಲ್ ಬಿಡಿ. ಯಾಕಂತ ಬಂದ್ರೆ ಇಲ್ಲಿ ನೋಡಿ ತೋರಿಸ್ತೀನಿ. ಬಸ್ ಬರ್ತಾ ಇರುತ್ತೆ, ಹಿಂಗೆ ಬರ್ತೀರಾ, ಹಿಂಗೆ ಬಂದು ಇಲ್ಲಿ ಸ್ವಲ್ಪ ಸ್ಲಿಪ್ ಆದ್ರೆ ಬಿದ್ದು ಬಿಡ್ತೀರಾ, ಬಿದ್ದರೆ ಟೈರಲ್ಲೇ ಬೀಳೋದು ನೀವು. ಆಮೇಲೆ ದಯವಿಟ್ಟು ಮೊಬೈಲು ಹತ್ತಬೇಕಾದ್ರೆ ಇಳಿಬೇಕಾದ್ರೆ ಮೊಬೈಲ್ ಬಿಡಿ. ಇದೇ ನಿಮ್ಗೆ ವೈರಿ, ನಿಮ್ ಶತ್ರುನೇ ಮೊಬೈಲು. ಆಮೇಲೆ ಇನ್ನೊಂದು ಇಳಿಬೇಕಾದ್ರೆ ಹಿಂಗೆ ಹೋಗ್ತಿರ್ತಾರ, ಅದು ಬೇಡ. ಆಮೇಲೆ ಬಸ್ಸಿಂದ ಇಳಿತಿರ್ತಾರಲ್ಲ, ಇಲ್ಲಿ ನೋಡಿ ಬಸ್ ಮೂವಿಂಗ್ ಹಿಂಗಿರ್ತಾ ಇಲ್ಲ, ಬಸ್ಸಿಂದ ಇಳಿಬೇಕಾದ್ರೆ ಹಿಂಗೆ ಇಳಿಬೇಕು. ಏನ್ ಮಾಡ್ತೀರಂದ್ರೆ, ಬಸ್ಸಿಂದ ಇಳಿಬೇಕಾದ್ರೆ ಹಿಂಗೆ ಇಳಿತಾರ, ಬಂದು ಬಿಡ್ತೀರ. ಬಸ್ಸಿಂದ ಇಳಿಬೇಕಾದ್ರೆ ಯಾವಾಗ ರಿವರ್ಸ್ ಆಗಿ ಇಳಿಬಾರ್ದು. ಬಸ್ಸಿಂದ ಇಳಿಬೇಕಾದ್ರೆ ನೀಟಾಗಿ ನೋಡ್ಕೊಳ್ಳಿ. ಬಸ್ಸಿಂದ ಇಳಿಬೇಕಾದ್ರೆ ಹಿಂದೆ ಗಾಡಿ ಬರ್ತಾವೆ ನೋಡ್ಕೊಂಡು ಹಿಂಗೆ ಇಳ್ಕೋಬೇಕು. ಇದನ್ನ ಎಲ್ಲರೂ ದಯವಿಟ್ಟು ಪಾಲಿಸಿ. ಯಾಕಂದ್ರೆ ನೀವು ಪಾಲಿಸೋದ್ರಿಂದ ಆ ನಿರ್ವಾಹಕರಿಗೆ, ಆ ಚಾಲಕರಿಗೆ ಯಾವುದೇ ರೀತಿಯಿಂದ ತೊಂದರೆ ಆಗಲ್ಲ. ಅವರು ಕೋರ್ಟು ಕಚೇರಿ ಅಂತ ಅಲ್ಲಿ ತಪ್ಪುತ್ತೆ. ಇಷ್ಟೊಂದು ಪಾಲಿಸಿ. ಏನೆಂದರೆ, ನಿಮಗೆ ಈ ಕೆಂಪು ಆಸನಗಳ ಬಗ್ಗೆ ಹಾಗೂ ಹಿಂದೆ ಇರುವಂತಹ ನೀಲಿ ಆಸನಗಳ ಬಗ್ಗೆ ಗುರ್ತಿದೆ. ಹೆಂಗಂದ್ರೆ, ನೀವು ಚಿಕ್ಕವರಿದ್ದಾಗಿಂದನೂ ನಿಮಗೆ ಇದ್ರ ಬಗ್ಗೆ ಹೇಳುವಂತದ್ದು ಏನೂ ಇಲ್ಲ, ನಿಮಗೆಲ್ಲಾ ಗುರ್ತಿರುತ್ತೆ. ಆದ್ರೆ ಇನ್ನೊಮ್ಮೆ ನಿಮಗೆ ತಿಳಿ ಹೇಳುವಂತ ವಿಷಯವನ್ನ ಇವತ್ತು ನಾನು ಮಾಡ್ತಾ ಇದ್ದೀನಿ. ಇಲ್ಲಿ ಬನ್ನಿ ತೋರಿಸ್ತೀನಿ. ಇಲ್ಲಿ ನೋಡಿ, ಮಹಿಳಾ ಹಿರಿಯ ನಾಗರಿಕರು, ಓಕೆ. ಇಲ್ಲಿ ನೋಡಿ ಸ್ತ್ರೀಯರಿಗೆ, ಆಯ್ತಾ, ಬನ್ನಿ ತೋರಿಸ್ತೀನಿ. ಇಲ್ಲಿ ನೋಡಿ ಮೆನ್ ಸೀನಿಯರ್ ಸಿಟಿಸನ್, ಇಲ್ಲಿ ಬನ್ನಿ ವಿಕಲಚೇತನರಿಗೆ. ಹಿಂಗೆ ಪ್ರಯಾಣಿಕರು ಅಂದ್ರೆ ನಿಮಗೆ ಪ್ರಯಾಣಿಕರಂದ್ರೆ ನೀವು ಪ್ರಯಾಣಿಕರ ಪ್ಯಾಸೆಂಜರ್. ನಮಗ್ ಹಾಗಲ್ಲ. ಪ್ರಯಾಣಿಕರಲ್ಲಿ 4 ವಿಭಾಗ ನಮಗೆ. ಪ್ರಯಾಣಿಕರಲ್ಲಿ ಮಹಿಳಾ ಪ್ರಯಾಣಿಕರು, ಪುರುಷ ಪ್ರಯಾಣಿಕರು, ಅಂಗವಿಕಲರು, ಆಮೇಲೆ ಹಿರಿಯ ನಾಗರಿಕರು. ಅದಕ್ಕೆ ನಾವು ನಿಮ್ಗೇನ್ ಹೇಳ್ತೀವಿ ಅಂದ್ರೆ, ಕೆಂಪು ಬಣ್ಣ ಹೇಳಿದ್ನಲ್ಲ, ಕೆಂಪು ಬಣ್ಣ ಮಹಿಳಾ ಆಸನಗಳಲ್ಲಿ ಪುರುಷರು ಬರಬೇಡಿ. ಹಾಗೂ ಸೀನಿಯರ್ ಸಿಟಿಸನ್, ಇಲ್ಲಿ ನೋಡಿ ಮಹಿಳಾ ಹಿರಿಯ ನಾಗರಿಕರು, ಈ ಸೀಟಲ್ಲಿ ನೀವು ಚಿಕ್ಕ ಮಕ್ಕಳು ಕೂತ್ಕೊಂಡಾಗ ನೀವು ಎದ್ದೇಳಿ. ಆಮೇಲೆ ಯಥಾವತ್ತಾಗಿ ವಿಕಲಚೇತನರು, ಹ್ಯಾಂಡಿಕ್ಯಾಪ್, ಅವ್ರಿಗೆ ಯಾಕೆ ಡೋರ್ ಹತ್ರ ಇಟ್ಟಿರ್ತೀವಿ ಸೀಟ್ ಅಂದ್ರೆ, ಅವರು ಹತ್ತಿ ಬಂದು ಅನುಕೂಲವಾಗ್ಲಿ, ಇಲ್ಲೇ ಕೂತ್ಕೊಳ್ಳಿ, ಅವರಿಗೆ ದೂರ ಹೋಗಕ್ ಆಗಲ್ಲ. ಆಮೇಲೆ ಇಲ್ಲಿ ಈಗ ಯಾಕೆ ಹೀಗೆ ಮಾಡಿರ್ತೀವಿ ಅಂದ್ರೆ, ಸಪೋರ್ಟಿಗೆ ಮಾಡಿರ್ತೀವಿ. ಇದು ಸಪೋರ್ಟಿಗೆ ಇರುತ್ತೆ. ಹಿಂಗಾಗಿ ಹಿರಿಯ ನಾಗರಿಕರಿಗೆ ಹಾಗೂ ಇಲ್ಲಿ ವಿಕಲಚೇತನರಿಗೆ ಸೀಟ್ ಕೊಟ್ಟಿರ್ತೀವಿ. ಇದನ್ನೆಲ್ಲರೂ ದಯವಿಟ್ಟು ಅರ್ಥ ಮಾಡ್ಕೊಳ್ಳಿ. ಇದೆಲ್ಲ ನಿಮಗೆ ಚಿಕ್ಕ ವಯಸ್ಸಿನಿಂದ ಗೊತ್ತಿದೆ. ಏನಪ್ಪಾ ಈಗ ಹೇಳ್ತಾನೆ ಅಂತ ಅನ್ಬೇಡಿ. ಯಾಕಂದ್ರೆ ದಿನಾಲು ಬಸ್ ಅಲ್ಲಿ ಇದೇ ಇಶ್ಯೂಗಳು ಜಾಸ್ತಿ ಆಗ್ತಾ ಇರೋದು. ಬರೀ ಜಗಳಗಳು ಎಲ್ಲ ಇವೇ ಜಗಳಗಳೇ ಬಸ್ಸಲ್ಲಿ ಜಾಸ್ತಿ ಆಗ್ತಾ ಇರೋದು. ಅದಕ್ಕೆ ದಯಮಾಡಿ ಎಲ್ಲರೂ, ಅದರಲ್ಲೂ ಹೆಣ್ಣು ಮಕ್ಕಳಲ್ಲಿ ದಯವಿಟ್ಟು ಮನವಿ ಏನಂದ್ರೆ, ದಯವಿಟ್ಟು ಅಕ್ಕಂದ್ರ ಅಮ್ಮಂದ್ರ ಅಲ್ಲಿ ಫುಲ್ ಆದಾಗ ಮಾತ್ರ ಈ ಕಡೆ ಬನ್ನಿ. ಅಲ್ಲಿ ನಿಮ್ಮ ಸೀಟ್ಗಳು ಖಾಲಿ ಇದ್ದಾಗ, ನಿಮ್ಮ ಕಡೆ ಸ್ಪೇಸ್ ಖಾಲಿ ಇದ್ದಾಗ ಈ ಕಡೆ ಬರಬೇಡಿ. ಜೆಂಟ್ಸು ಜಾಸ್ತಿ ಇರ್ತಾರೆ, ಅವ್ರಿಗೂ ಸ್ವಲ್ಪ ಅವಕಾಶ ಮಾಡಿಕೊಡಿ. ಮೊನ್ನೆ ಜಗಳ ಅಂದ್ರೆ ಇದೇ ಜಗಳ ಜಾಸ್ತಿ ಆಗಿರೋದು, ಇಲ್ಲಿ ಸೀಟ್ ಸಲುವಾಗಿ ಜಗಳ. ಅದಕ್ಕೆ ದಯವಿಟ್ಟು ಬಸ್ಸಲ್ಲಿ ಜಗಳಾಡಬೇಡಿ. ನಮಗೂ ಶಾಂತ ರೀತಿಯಿಂದ ಕರ್ತವ್ಯ ನಿರ್ವಹಿಸಲು ಅನುಮತಿ ಮಾಡಿಕೊಡಿ. ಇಷ್ಟು ನಿಮ್ಮಲ್ಲಿ ಕೇಳ್ಕೊತಿದೀವಿ. ಏನಾದರೂ ತಪ್ಪಾದ್ರೆ ನಮ್ಮನ್ನ ಕ್ಷಮಿಸಿ. ಸೋಷಿಯಲ್ ಮೀಡಿಯಾ ಇದರ ಮುಖಾಂತರ ಯಾಕೆ ಹೇಳ್ತಾ ಇದ್ದೀನಿ ಅಂದ್ರೆ, ಇನ್ನು ಇವಾಗ ಮೊಬೈಲ್ ಯುಗ. ಈ ಮೊಬೈಲ್ ಯುಗದಲ್ಲಿ ಎಲ್ಲರೂ ಸೋಷಿಯಲ್ ಮೀಡಿಯಾದಲ್ಲಿ ಬ್ಯುಸಿ ಆಗಿರ್ತೀರ. ಆದಷ್ಟು ಎಲ್ಲರೂ ಸರ್ಚ್ ಮಾಡ್ತಾ ಇರ್ತೀರ. ಹಾಗೆ ನಿಮಗೆ ನಾನು ಹೇಳಿದ್ದು ಇಷ್ಟ ಆದ್ರೆ ಆದಷ್ಟು ಜನಕ್ಕೆ ಶೇರ್ ಮಾಡಿ. ನಿಮ್ದು ಏನಾದರೂ ಡೌಟ್ಸ್ ಇದ್ರೆ ಕಮೆಂಟ್ ಮಾಡಿ. ಈ ವಿಷಯವಾಗಿ ಮಾತ್ರ ಅಲ್ಲದ್ದೇ ಬಲ್ಲದ್ದೇ ಏನು ಕೇಳಬೇಡಿ. ದಯವಿಟ್ಟು ಇದೇನಿದೆ ಅಲ್ಲ, ರಿಸರ್ವೇಶನ್ ಸೀಟು, ಆಮೇಲೆ ಲೇಡೀಸು ಜೆಂಟ್ಸು ಜಗಳ, ಇದ್ರ ಬಗ್ಗೆ ಏನಾದರೂ ಇದ್ರೆ ಕೇಳಿ. ಆದಷ್ಟು ಎಲ್ಲರೂ ಜಗಳ ಮುಕ್ತರಾಗಿ ಬಸ್ಸಲ್ಲಿ ಜಗಳ ಮಾಡಬೇಡಿ. ಆದಷ್ಟು ಪುರುಷರ ಕಡೆ, ಮಹಿಳೆಯರು ಮನೆಯ ಕಡೆ ಕೂತ್ಕೊಳ್ಳಿ. ನಮಗೆ ನೆಮ್ಮದಿಯಾಗಿ ಕೆಲಸ ಮಾಡೋಕ್ಕೆ ಬಿಡಿ.